ನಮಸ್ಕಾರ. ಇದು ಮೈಸೂರು ಶ್ರೀನಗರ. ನಾನು ಸುಪ್ರೀತ್ ಅನಂತ ಸ್ವಾಮಿ. ತಮ್ಮ ಮುಂದೆ ಮನೆ 30, 45, 30, 45 ನಾರ್ತ್ ಫೇಸಿಂಗ್ ಕಟ್ಟಿರುವಂತಹ ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಸುಸರ್ಜಿತವಾಗಿರುವಂತಹ ಬ್ಯೂಟಿಫುಲ್ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಎಲ್ಲಿದೆ ಶ್ರೀನಗರ ಅಂದರೆ ಮೈಸೂರು ಮಧ್ಯಭಾಗದಿಂದ ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಮೈಸೂರು ಕಾಮಾಕ್ಷಿ ಹಾಸ್ಪಿಟಲ್, 2 ಕಾಮಾಕ್ಷಿ ಹಾಸ್ಪಿಟಲ್ ಇದೆ, ಹಳೇದು ಮತ್ತು ಹೊಸದು. ಹೊಸ ಕಾಮಾಕ್ಷಿ ಹಾಸ್ಪಿಟಲ್ ಇರೋದು ಮೈಸೂರು JP ನಗರ, NIE ಕಾಲೇಜ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ. ಅಲ್ಲಿಂದ ಅಬೌಟ್ 2.5 ಕಿಲೋಮೀಟ್ರಿಂದ 3 ಕಿಲೋಮೀಟ್ರಲ್ಲಿ ಇರುವಂಥದ್ದು. ನಾನು ಯಾಕೆ ಮನೆ ತೋರಿಸಿದೆ, ಮನೆ ಆದ ನಂತರ ಸುತ್ತಮುತ್ತ ತೋರಿಸಿದ್ರೆ ಲೊಕೇಶನ್ ಮ್ಯಾಟರ್ಸ್ ದ ಮೋಸ್ಟ್ ವೆನ್ ಯು ಆರ್ ಬೈಯಿಂಗ್ ಅ ಪ್ರಾಪರ್ಟಿ. ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಒಮ್ಮೆ ಅಕ್ಕಪಕ್ಕದಲ್ಲಿ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಭಾಳಷ್ಟು ಜನ ಕೇಳುವಂಥ ವಿಚಾರ, ಬರೀ ಮನೆ ತೋರಿಸ್ಬಿಟ್ರೆ ಗೊತ್ತಾಗಲ್ಲ ನಮ್ಗೆ ಸುತ್ತಮುತ್ತ ಹೇಗಿದೆ ಅಂತ. ಒಂದು ಕಾರ್ ಪಾರ್ಕಿಂಗ್, ಒಂದು ಸ್ಮಾಲ್ ಕಾರ್ನ ಒಳಗೆ ನಿಲ್ಲಿಸಬಹುದು. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ದಿಸ್ ಇಸ್ ದಿ ಸಂಪ್ ಏರಿಯಾ. ನಾನು ನಾರ್ತಿಂದ ಎಂಟ್ರ್ ಆಗ್ತಾ ಇದ್ದೀನಿ. ದಿಸ್ ಇಸ್ ದಿ ನಾರ್ತ್ ಫೇಸಿಂಗ್ ಟೀಕಲ್ಲಿ ಮಾಡಿರುವಂಥದ್ದು ಟೀಕ್ ಡೋರ್ ಎಂಟ್ರಿಂಗ್ ಫ್ರಮ್ ದ ನಾರ್ತ್. ಮೈಸೂರು ಶ್ರೀನಗರದಲ್ಲಿದ್ದೀನಿ ನಾನು. ಕುಡಿಯುವ ನೀರಿನ ವ್ಯವಸ್ಥೆ ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ವಾಟರ್ ಸೋರ್ಸ್ ಅಥವಾ ವಾಟರ್ ಸಪ್ಲೈ ಈ ಏರಿಯಾ ಅಥವಾ ಈ ಭಾಗದಲ್ಲಿ ಏನಿದೆ ಅಂತ. ಶ್ರೀನಗರದಲ್ಲಿ ವಾಟರ್ ಸಪ್ಲೈ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. 24 hours ನಿರಂತರವಾಗಿ ನೀರು ಸಪ್ಲೈ ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ಅಬೌಟ್ 6ರಿಂದ 8 ಸೋಫಾ ಹಾಕ್ಕೊಳ್ಳುವಂಥ ವ್ಯವಸ್ಥೆ ಇರುವಂಥದ್ದು. ನೀವು ನೋಡ್ತಾ ಇರುವಂಥದ್ದು TV ಕ್ಯಾಬಿನೆಟ್, ನಾರ್ತ್ ಫೇಸಿಂಗ್ TV ಕ್ಯಾಬಿನೆಟ್ ಇದೆ. ಸೊ ದಿಸ್ ಇಸ್ ದಿ ಪೂಜಾ ರೂಮ್. ಇವಾಗ ನೋಡ್ತಾ ಇರುವಂಥದ್ದು ಪೂಜಾ ರೂಮ್. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ನಾನಿವಾಗ 30-40 ಅಂತ ಅಂದೆ, 2 ಬೆಡ್ರೂಮ್ ಮನೆ. ಸೊ ದಿಸ್ ಇಸ್ ದಿ ಕಿಚನ್ ಏರಿಯಾ ವಿತ್ ಡೈನಿಂಗ್ ಏರಿಯಾ ಮತ್ತು ಯುಟಿಲಿಟಿ ಏರಿಯಾ ಮೂರನ್ನು ತೋರಿಸ್ತೀನಿ. ಗ್ರನೈಟ್ ಟಾಪ್ ಹಾಕಿದರೆ ವಿತ್ ಡೈನಿಂಗ್ ಏರಿಯಾ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಒಂದು 3 to 4 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬೋದು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ಮಾಡ್ಯುಲರ್ ಟೈಪ್ ಕಿಚನ್ ಮಾಡಿದರೆ ಗ್ರನೈಟ್ ಟಾಪ್ ವಿತ್ ಸಿಂಕ್ ಇದೆ. ಚಿಮ್ನಿ ಈಗಾಗಲೇ ಇನ್ಸ್ಟಾಲ್ನ ಮಾಡಿದರೆ, ನೀವು ಹಾಕ್ಕೋಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಫರ್ನಿಶ್ಡ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಈಗಾಗಲೇ ಹಾಕಿದ್ದಾರೆ. ಐ ಆಮ್ ಅಟ್ ದ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ನೀವು ನೋಡ್ತಾ ಇರುವಂಥದ್ದು ಇದು. ಸೊ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಮತ್ತು ಬಟ್ಟೆನ ಒಗೆದು ಹಾಕಿ ಒಣಗಾಕಲಿಕ್ಕೆ ಮಾಡಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಈಗಾಗಲೇ ಎಲ್ಲ ಹಾಕಿದ್ದಾರೆ, ನೋಡಬಹುದು. ಗ್ರನೈಟ್ ಫ್ಲೋರಿಂಗ್, ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಇದು ಹ್ಯಾಂಡ್ ವಾಶ್ ಏರಿಯಾ. ತೋರಿಸ್ತೀನಿ ನಿಮ್ಗೊಂದ್ಸರಿ. ದಿಸ್ ಇಸ್ ದಿ ಹ್ಯಾಂಡ್ ವಾಶ್, ಯಾಕಂದರೆ ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಇರೋದ್ರಿಂದ. ಸೊ ದಿಸ್ ಇಸ್ ದಿ ಹ್ಯಾಂಡ್ ವಾಶ್ ಪಾಯಿಂಟ್. ಅದಾದ ನಂತರ ದಿಸ್ ಇಸ್ ರೂಮ್ ನಂಬರ್ 1. ನೋಡ್ಬೋದು ವಾರ್ಡ್ರೋಬ್ಗಳೆಲ್ಲ ಆಗಿದೆ. ಲೈಟಿಂಗು, ಸ್ಟ್ಯಾಂಡರ್ಡ್ ಲೈಟಿಂಗು, ಬಾತ್ರೂಮ್ ಫಿಟ್ಟಿಂಗ್ಸ್